ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮಾವನೂರು ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನ ನೋಡ್ಕೊಂಡು ನೆಕ್ಸ್ಟು ಆಕ್ವಾಡಕ್ಟ್ ಇದೆ, ಅಲ್ಲಿಗೆ ಹೋಗ್ತಾಯಿದ್ವಿ. ಇಲ್ಲಿಂದ ಸುಮಾರು ಒಂದು 25 ಕಿಲೋಮೀಟ್ರ್ ಇದೆ. ಮೊನ್ನೆ ಹೊಸ ಪ್ಲೇಸ್ಗಳನ್ನ ನೋಡ್ತಾಯಿದ್ದೀನಿ, ಹೊಸ ಎಕ್ಸ್ಪೀರಿಯೆನ್ಸು. ಇದಂತೂ ತುಂಬ ಅದ್ಭುತವಾಗಿತ್ತು. ಲೆಫ್ಟಾ? ಇದಂತೂ ಮಲ್ಲೇಶ್ವರ ದೇವಸ್ಥಾನ ಅಂತೂ ತುಂಬ ಅದ್ಭುತವಾಗಿತ್ತು. ನೋಡ್ಬಿಟ್ಟು ಕಳೆದೋದೆ ಜಾಗ ಎಲ್ಲನೂ. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟು ಬನ್ನಿ ಆಕ್ವಾಡಕ್ಟ್ ಒಂದು ನೋಡೋಣ, ಅದರದ್ದು ಎಕ್ಸ್ಪೀರಿಯೆನ್ಸ್ ಯಾವ ಥರ ಇದೆ ಅದನ್ನು ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣಂತೆ. ವ್ಯವಸಾಯ ಸಖತ್ತಾಗೈತೆ, ನೀರು ಚೆನ್ನಾಗೈತೆ. ಅದಕ್ಕೆ ಲೆಫ್ಟಾ ರೈಟಾ ನೋಡ್ಕೋ, ಯಾ ಕಡೆ ಇಲ್ಲೇಯಾ? ಬಾ, ಡಿಸ್ಪ್ಲೇ ಅವಾಗ ಆಫ್ ಮಾಡ್ಕೋ. ಚಾರ್ಜರ್ ಖಾಲಿ ಆಗುತ್ತೆ, ಡಿಸ್ಪ್ಲೇ ಆಫ್ ಮಾಡ್ಕೋ ಅವಾಗ. ದಾವ ಆರ್ತಾ ಇದೆ, ನೀರು ಬೇಕು, ನೀರು ತಗೊಂಡಿಲ್ಲ. ಆಮೇಲೆ ನೀರಾದರೂ ಸರಿ, ಎಳ್ನೀರಾದರೂ ಸರಿ, ಏನು ಸಿಗುತ್ತೆ ಅದು ತೊಗೊಬೇಕು ಇವಾಗ. ಇನ್ನೇನು ಇಲ್ಲಂತೂ ಅಂಗಡಿ ಸಿಗುತ್ತೆ, ಜ್ಯೂಸ್ ಸಿಗುತ್ತೆ ಅನ್ನೋದೆಲ್ಲ ಸುಳ್ಳು. ನೀರು ಅಥವಾ ಎಳ್ನೀರು. ಇವಾಗ ಯಾವುದೋ ಒಂದು ಊರಿಗೆ ಅಂತೀನಿ, ಇದು ಯಾವುದೋ ಒಂದು ಮೇಯ್ನ್ ರೋಡು ಕನೆಕ್ಟ್ ಆಯಿತು. ಮತ್ತೆ ಪುನಃ ಮೇಯ್ನ್ ರೋಡಿಂದ ರೈಟ್ ತೊಗೊತಾ ಇದೆ. ಮ್ಯಾಪ್ ಹಾಕೊಂಡು ಹೋಗಬೇಕು, ಬಟ್ ಇದು ರೋಡ್ ಚೆನ್ನಾಗಿದೆ ನೋಡಿ. ಯಾವುದೋ ಹುಲಿಕಲ್ ಅಂತ ಬೋರ್ಡ್ ಕಾಣ್ತು. ಹುಲಿಕಲ್ ಇಲ್ಲೇನ ಬರೋದು? ಹುಲಿಕಲ್ ಅಂದರೆ ಅದೇ ಹುಲಿಕಲ್ ನಟರಾಜ್ ಇದಾರಲ್ಲ ಆ ಊರ, ಏನೋ ಗೊತ್ತಿಲ್ಲ. ಬಟ್ ಬೋರ್ಡ್ ನೋಡಿದೆ ಅಲ್ಲ ಒಂದು ಹುಲಿಕಲ್ ಅಂತ. ಇಲ್ಲಿ ಸ್ವಲ್ಪ ಡೇಂಜರ್ ನೋಡಿ, ನುರ್ಚ್ಕಲ್ ಇದ್ದಾವೆ. ನುರ್ಚ್ಕಲ್ ಆದರೆ ಜಲ್ಲಿಕಲ್ ಇರ್ತಾವಲ್ಲ, ಅದು ಸರ್ಕಲ್ ಹತ್ರನೇ ಐತೆ. ಏನಾದರೂ ಟರ್ನಿಂಗಲ್ಲಿ ಸ್ವಲ್ಪ ಬಂತು ಅಂತಂದ್ರೆ ಗಾಡಿ ಸ್ಪೀಡಾಗಿ ಬಂದ್ರೂ ಸ್ಕಿಡ್ ಆಗುತ್ತೆ. ಸ್ವಲ್ಪ ಹಿಂಗೆ ಬೆಂಡ್ ಮಾಡಬಾರ್ದು, ಗಾಡಿ ಬೆಂಡ್ ಮಾಡಿದ್ರೆ ಹಂಗೆ ಬೆಂಡ್ ಆಗಿ ಹೋಗ್ತಾ ಇರೋದೆ. ಕುರಿ ಮೈದಾನ ನೋಡು ಗುರು, ತಂತಿ ಬಿಲೆ ಹಾಕ್ಬಿಟ್ಟು ಮೇಯಿಸ್ತವ್ರೆ. ಅದು ಒಂಥರ ಚೆಂದ. ಒಂದು ಎಕರೆಗೆ ತಂತಿ ಬಿಲೆ ಹೊಡೆಸ್ಬಿಟ್ಟು ಕುರಿಗಳು ಹಂಗೆ ಬಿಟ್ಬಿಟ್ರೆ ಎಲ್ಲೂ ಹೋಗಲ್ಲ, ಮೇಯ್ಕೊಂಡಿರ್ತೇವೆ ಗುರು. ಅದು ಒಂಥರ ಐಡಿಯಾ ಚೆನ್ನಾಗೈತೆ. ಅದು ಟೆಕ್ನಾಲಜಿ, ಅದು ಐಡಿಯಾ. ಕ್ರಷರ್ ಏನೋ ಗೊತ್ತಿಲ್ಲ. ಇಲ್ಲಿ ನೋಡಿ ಎಷ್ಟೊಂದಿದ್ದಾವೆ ಕಲ್ಲುಗಳು. ಕ್ರಷರ್ ಅನಿಸುತ್ತೆ, JCB ಎಲ್ಲ ವರ್ಕ್ ಮಾಡ್ತಾಯಿದ್ದಾವೆ. ಇದು ಯಾವುದೋ ಒಂದು ರೋಡಿಗೆ ಬಂದಿದ್ದೀವಿ ಇವಾಗ. ಬರೀ ಗುಂಡಿಗಳೇ ಗುರು. ಇಷ್ಟೊತ್ತು ಚೆನ್ನಾಗಿದೆ ಅಂದ್ಕೊಂಡು ಬಂದೆ, ಇವಾಗ ಬರೀ ಗುಂಡಿಗಳೇ. ಗ್ರೀನ್ ಗ್ರಾನೈಟ್ ಕ್ವಾರಿ. ಇದು ಯಾವುದೋ ಗುರು ಗ್ರೀನ್ ಗ್ರಾನೈಟು, ಹಸಿರು ಕಲ್ಲು. ಅದೇ ಥರ ಐತಪ್ಪ ಕಲ್ಲುಗಳು. ಅದೇ ಹೇಳಿದ್ನಲ್ಲ ಕ್ರಷರ್ ಅಂತ. ಕ್ರಷರ್ ಅಲ್ಲ, ಅದು ಕ್ವಾರೆ ಅಂತೆ. ಕ್ವಾರೆ ಗ್ರೀನ್ ಗ್ರಾನೈಟ್ ಕ್ವಾರೆ. ಈ ರೋಡಲ್ಲಿ ಏನು ವೆಹಿಕಲ್ಗಳು ಜಾಸ್ತಿ ಓಡಾಡ್ತಾ ಇದ್ದಾವಲ್ಲ, ಏನು ಸಮಾಚಾರ? ಯಾವ ಊರಿದು? ಅಯ್ಯೋ ಹೋಗತ್ತೆ. ಮುಂದೆ ರೈಟು. ಇಲ್ಲಿ ರೈಟು ಇಂಡಿಕೇಟ್ರ್ ಹಾಕಿದ್ದಾರೆ ಬಾಸು. ಮರ್ಕೂಲಿ ಕೌಶಿಕ, ಯಾವುದೋ ಮರ್ಕೂಲಿ ಅಂತೆ ಊರು. ಆಕ್ವಾಡಕ್ಟ್ ಕಾಣಿಸ್ಬೇಕಲ್ಲ, ಅಷ್ಟೊಂದು ಹೈಟಲ್ಲಿ ಐತೆ. ಎಲ್ಲೂ ಕಚ್ಚೆತ್ತು ನೋಡಿದ್ರು ಕಾಣಿಸ್ತಾ ಇಲ್ವಲ್ಲ, ಎಲ್ಲಿ ನೋಡಿದ್ರು ಕಾಣಿಸ್ತಾ ಇಲ್ವಪ್ಪ. ಯಾವುದೋ ಕೌಶಿಕ ಅಂತ ರೋಡು. ಗಾಡಿ ಓಡಿಸ್ತಾಯಿದ್ರೆ ಟರ್ನಿಂಗು ಅದಕ್ಕೂ
ಇನ್ನೂ ಸ್ವಲ್ಪ ಬಡಿಯೋಣ ಅನ್ನಿಸ್ತಾ ಇದೆಯಪ್ಪ. ಕಾರ್ನರಿಂಗ್ ಮಾಡೋರ್ಗಂತೂ ಸರಿಯಾಗೈತೆ ರೋಡ್ ಇದು. ಅದೇ R15 ಆ ಥರ ಆಗಬೇಕು ಗಾಡಿಗಳು. ಆಕ್ವಾಡಕ್ಟು ಎಲ್ಲಪ್ಪ. ವೆದರ್ ಒಳ್ಳೆ ಕೂಲ್ ಐತಿ ಇವಾಗ. ಟಂಡ ಕೂಲ್ ತಂಪು ಕೂಲ್ ಅನ್ನಂಗೆ ಆಗೈತೆ ವೆದರು. ಅದ್ಯಾವ ಆಕ್ವಾಡಕ್ಟು ಏನು ಎಲ್ಲಿ ಗುರು ಕಾಣಿಸ್ತಾ ಇಲ್ವಲ್ಲ ಗುರು. ಎಲ್ಲಿಂದ ಎಲ್ಲಿ ನೋಡಿದ್ರು ಅದೊಳ್ಳೆ ಸೇತುವೆ ಬಿಡ್ದಿದ್ದಂಗೆ ಐತೆ. ಕಾಣಿಸ್ಬೇಕಪ್ಪ, ಅಷ್ಟು ಎತ್ತರದಲ್ಲಿರೋದು. ನೋಡೋದು ನಾವು ಇವಾಗ ಇಷ್ಟು ಎತ್ತರದಿಂದ ನೋಡ್ತಾಯಿದ್ದೀವಿ, ಆದರೂ ಕಾಣಿಸ್ತಾ ಇಲ್ಲ. ಇವಾಗ ಮತ್ತೆ ಡೌನ್ ಇಳಿತೀವಿ, ಆಮೇಲೆ ಹತ್ತುತ್ತೀವಿ. ಇನ್ನೂ ಎಷ್ಟು ದೂರ ಹೋಗ್ಬೇಕೋ ಗೊತ್ತಿಲ್ಲ. ವಿಲೇಜು ಲಿಮಿಟಲ್ಲಿ ಹಿಂಗೇನೆ ರೋಡು ಸಾಗಲ್ಲ. ಯಾಕೆ ಹೇಳಿ, ಟರ್ನಿಂಗು ಜಾಸ್ತಿ. ಆಮೇಲೆ ಸಿಂಗಲ್ ರೋಡು, ಚಿಕ್ಕ ರೋಡು, ವಿಲೇಜ್ಗಳು ಬರುತ್ತೆ. ದನಗಳು, ದನ ಕುರಿ ಎಲ್ಲ ಓಡಾಡ್ತಾ ಇರ್ತಾವಲ್ಲ, ಹಾಗಾಗಿ ರಸ್ತೆ ಸಾಗುವುದಿಲ್ಲ. ಅಯ್ಯಪ್ಪ, ಈ ರೋಡ್ ಬೇರೆ ಪ್ಯಾಚ್ ರೋಡ್ ಮಾಡಿ ಅಂದರೆ ಪ್ಯಾಚ್ ಹಾಕ್ಬಿಟ್ಟವ್ರೆ. ಅಣ್ಣ ಸುಮ್ಮನೆ ಕರ್ಕೊಂಡು ಹೋಯ್ತವ್ರಲ್ಲ ಎಲ್ಲಿಗೋ ಕಣೆ. ಇಲ್ಲಿ ಯಾವುದೋ ಒಂದು ದೇವಸ್ಥಾನ ಕಟ್ತಾಯಿದ್ದಾರೆ, ಸೂಪರಾಗಿ ಆಗ್ತಾಯಿದೆ. ಇದ್ರು ಆನೆಕೆರೆಯಮ್ಮ ದೇವಾಲಯ ಇದು. ಆನೆಕೆರೆಯಮ್ಮ ದೇವಸ್ಥಾನ ಮರುಸ್ಥಾಪನೆ ಮಾಡ್ತಾಯಿದ್ದಾರೆ. ತುಂಬ ಅದ್ಭುತವಾಗಿ ಮೂಡಿ ಬರ್ತಾಯಿದೆ ದೇವಸ್ಥಾನ. ಕೆ ಹಿರೇಹಳ್ಳಿ. ಏನಪ್ಪ ನಮ್ಮ ಸಾಮುಡು ಏನು ಗಾಡಿ ಮನಗಿಸ್ಕೊಂಡು ಹೊಡಿತಾವ್ರಿ ಅಲ್ಲಿ ನೋಡಿ. ಏನು ನಮ್ಮ ಸಾಮುಡು ಗಾಡಿನ ಮನಗಿಸ್ಕೊಂಡು ಹೊಡಿತಾವನಪ್ಪ. ಅಲ್ಲಿ ಕಾಣಿಸ್ತಾ, ಅಲ್ಲಿ ದೂರದಲ್ಲಿ ಐತೆ ಗುರು. ಇನ್ನೂ ಅಲ್ಲೈತೆ. ಕ್ಯಾಮ್ರಾಗಂತೂ ಕಾಣಿಸೋದೇ ಇಲ್ಲ, ತುಂಬ ಹಳೆ ಥರ ಕಾಣಿಸ್ತಾ ಇದೆ. ಹಿಂಗೆ ಹೋಗಿ ಸುತ್ತಾಕೊಂಡು ಹೋಗಿ ಅಲ್ಲಿಗೆ ಬರಬೇಕು. ಸದ್ಯ ಕಾಣಿಸ್ತಲ್ಲ ಇವಾಗಾದರೂ. ನೋಡಿ ಅಲ್ಲಿ. ಪರವಾಗಿಲ್ಲ, ನೀರೆಲ್ಲ ಐತೆ. ವಾವ್, ಸೂಪರ್. ಲಾಸ್ ಆಗ್ತಾಯಿಲ್ಲ ಹಂಗಾದ್ರೆ. ಇಲ್ಲಿಗೆ ಹೋಗ್ತಾ ಇರೋದು ಕೂಡ ಒಂದು ಒಳ್ಳೆ ಬೆನಿಫಿಟ್ ಅಂತ ಹೇಳ್ಬೋದು. ಬೆನಿಫಿಟ್ ಅಂದರೆ ಏನಪ್ಪ ಅಂತ ನೀವು ಕೇಳ್ಬೋದು. ಎಕ್ಸ್ಪೀರಿಯೆನ್ಸು ಗುರುವೆ. ಇವಾಗ ಅಲ್ಲಿ ಹೋಗಿ ನೋಡ್ತೀವಲ್ಲ, ಅದೊಂಥರ ಡಿಫ್ರೆಂಟ್ ಅನುಭವ. ಆ ಅನುಭವ ಎಷ್ಟೇ ದುಡ್ಡು ಕೊಟ್ರೂ ಸಿಗಲ್ಲ. ನಾವೇ ಹೋಗಿ ಪಡ್ಕೊಬೇಕು ಆ ಸ್ಥಳದಲ್ಲಿ. ಇವಾಗ ಮಾವನೂರು ಮಲ್ಲೇಶ್ವರ ದೇವಸ್ಥಾನ ನಾನು ನೋಡೇ ಇರಲಿಲ್ಲ. ಓಡಾಡಿದ್ದೀನಿ ಅಲ್ಲಿ ಅಕ್ಕಪಕ್ಕ ರೋಡಲ್ಲಿ. ನನಗೆ ಗೊತ್ತೇ ಇರಲಿಲ್ಲ ಗುರು. ಈ ಸೋಷಿಯಲ್ ಮೀಡಿಯಾ ಎಷ್ಟು ಪವರ್ ಐತೆ ಅಂತ ನೋಡಿ. ಸೋಷಿಯಲ್ ಮೀಡಿಯಾಗೆ ಯಾವುದೇ ದೇಶ ಆಗಲಿ, ಯಾವುದೇ ಮೂಲೆ ಆಗಲಿ, ಎಲ್ಲರಿಗೂ ಗೊತ್ತಾಗುತ್ತೆ. ರೈಟಾ ಸ್ಟ್ರೈಟಾ? ಆಕ್ವಾಡಕ್ಟ್ ಅಣಾಜಿ, ಆಕ್ವಾಡಕ್ಟ್ ಎಲ್ಲಿ ಅಂತ ಕೇಳೋದು ಯಾರನ್ನಾದ್ರಿಗೆ ಹೇಳ್ತಾರೆ. ಎಲ್ಲೋ ಆ ರೋಡಾ? ಹಾಂ, ಆ ರೋಡಲ್ಲಿ ಹೋಗ ನೋಡಿ, ಗಾಡಿ ಓಡಾಡ್ತವೆ ಅಲ್ಲಿ. ರೋಡ್ ಒಂದು ಸ್ವಲ್ಪ ಮಿಸ್ ಆಯಿತು. ಆ ರೋಡು ಈ ರೋಡು ಎರಡು ರೋಡು ತೋರಿಸ್ತದಂತೆ. ಇದು ತಾರ್ ರೋಡ್ ಇದ್ದಂಗೆ ಐತೆ, ಅದು ಮಣ್ಣು ರೋಡು.
ಆಮೇಲೆ ಇಲ್ಲಿ ಗಾಡಿಗಳು ಓಡಾಡ್ತಾ ಇದ್ದಾವೆ, ಅಲ್ಲಿ ಯಾವ ಓಡಾಡ್ತಾ ಇದ್ದಂಗಿಲ್ಲ. ಓ ಇಲ್ಲೇ ಐತಲ್ಲ, ಇಲ್ಲೇ ಕಾಣಿಸ್ತಾ ಇದೆಯಲ್ಲ, ಇದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ಆಕ್ವಾಡಕ್ಟ್. ನಾನು ಅಂದ್ಕೊಂಡಂಗೇನು ಕಾಣಿಸ್ತಾ ಇಲ್ವಲ್ಲ ಇದು. ಹಾಂ ಇರೋ ಇರ್ಲೋ ಕ್ಯಾಮ್ರಾ ಬ್ಯಾಟ್ರಿ ಡೆಡ್ ಆಗದೆ, ಬ್ಯಾಟ್ರಿ ಚೇಂಜ್ ಮಾಡ್ಕೋತೀನಿ. ಕ್ಯಾಮ್ರಾ ಬ್ಯಾಟ್ರಿ ಖಾಲಿ ಆಯಿತು ಕರೆಕ್ಟಾಗಿ. ಇವಾಗ ಒಂದು ಬ್ಯಾಟ್ರಿ ಚೇಂಜ್ ಮಾಡಿಕೊಂಡು ಹೊರಟಿದ್ದೀನಿ ಸ್ನೇಹಿತರೆ. ಹೊರಟಿದ್ದೀನಿ ಅಂದರೆ ಎಲ್ಲಿಗೆ ಹೇಳಿ, ಎಲ್ಲಿಗೆ ಆಕ್ವಾಡಕ್ ಹತ್ರ ಬಂದಿದ್ದೀನಿ. ಓಕೆನಾ. ಇದು ಏನಪ್ಪ ಅಂದರೆ, ನಾನು ವಿಡಿಯೋದಲ್ಲಿ ನೋಡಿದ್ನಲ್ಲ, ಆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದೆ. ಬಟ್ ಆ ಎಕ್ಸ್ಪೆಕ್ಟೇಷನ್ ಇಲ್ಲಿ ಸಿಗ್ತಾಯಿಲ್ಲ. ಬಟ್ ಆದರೂ ಕೂಡ ಚೆನ್ನಾಗಿದೆ. ಹತ್ರ ಹೋಗಿ ನೋಡ್ಬೇಕಿನ್ನು, ಹತ್ರ ಹೋಗಿ ನೋಡಿ ಅದನ್ನು ಡೀಟೇಲಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಗೊತ್ತಾಗೋದು. ಓ ಕೆಳಗಡೆನೂ ಇದೆ. ಓ ಕೆಳಗಡೆ ಎಲ್ಲ ಹೋಗುತ್ತೆ ಕಣ ಗಾಡಿ. ಇಲ್ಲೊಂದು ಸ್ವಲ್ಪ ದೂರ ಹೋಗಿದ್ದು ಬರೋ ನಡಿ ಮೇಲೆ. ಹಾಂ ಆಮೇಲೆ ಬೇಕಾದ್ರೆ ಕೆಳಗೆ ಹೋಗೋಣ. ಚೆನ್ನಾಗೈತೆ ಅನಿಸುತ್ತೆ. ಹೌದು. ಏನು ಹಂಗೋಯ್ತವ್ರೆ ಹುಡುಗರೆಲ್ಲ. ಕೆಳಗಡೆ ಹೋಗೋಣ, ಇದೊಂದು ಸ್ವಲ್ಪ ದೂರ ಹೋಗಿದ್ದು ಬರೋಣ ಬಾ, ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನೋಡೋಣ ಯಾವ ಥರ ಐತೆ. ವಾವ್, ಸಖತ್ತಾಗೈತೆ ಸ್ನೇಹಿತರೆ. ಆಕ್ವಾಡಕ್ ಅಂದರೆ ನೋಡಿ ಇದೆ, ಹೆಚ್ಚು ಕಡಿಮೆ ಏನು 2 ಕಿಲೋಮೀಟ್ರ್ ಇರೋಂಗೈತೆ ಕೆಲವು. ಬಾ, ನಾನು ಬಂದಿರೋದು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ. ಏನು ಉಪಯೋಗ ಅಂತ ಕಟ್ಟೋರಿದ, ನನಗೂ ಏನೂ ಗೊತ್ತಿಲ್ಲ ಒಟ್ಟಿನಲ್ಲಿ. ಇದು ಮೋಸ್ಟ್ಲಿ ತಿರ್ಗಾಡಕ್ಕೆ ಏನಾರು ಕಟ್ಟವ್ರ ಈ ಕಡೆಯಿಂದ ಆ ಕಡೆಗೆ. ನಾವನಾರು ಹುಲ್ಲು ಹೊತ್ಕೊಂಡು ಹೋಗ್ಬೇಕಾರೆ ತಲ್ಗಿಲ್ ತಿರುಗಿ ಬಿದ್ದು ಮಳೆ ಪಾಲಾಗಲಿ ಅಂತ. ಮತ್ತು ಇನ್ನೇನು ಕಟ್ಟವ್ರಪ್ಪ ಇದರಲ್ಲಿ. ಇದೇನು ಕವಲೆ ಇರ್ಬೇಕೇನೋ ಕಣ ಇದಿಲ್ಲ. ನೋಡಿಲಿ ಕವಲೆ ಕಣ ಇದು. ಆಕ್ವಾಡಕ್ ಅಂದರೆ ಕವಲೆ ನೋಡ್ಕೊಳ್ಳಿ, ಇದೇ ಕವಲೆ. ಇಲ್ಲಿ ನೀರು ಹೋಗುತ್ತೆ. ಇವಾಗ ನೀರು ಕಡಿಮೆ. ಹ್ಞೂ ಅದೇ ಕವಲೆ. ಓ ನಮಗೂ ಗೊತ್ತಿರಲಿಲ್ಲ ಇದೇನಕ್ಕೆ ಕಟ್ಟವ್ರೆ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಹಾಂ ನೀರು ಜಾಸ್ತಿ ಇದ್ದಾಗ ಬಂದರೆ ಚೆನ್ನಾಗಿರ್ತದೆ. ನೋಡಿ ಇದು ಆಕ್ವಾಡಕ್ಟ್ ಅಲ್ವಾ, ನೋಡಿ ನೀರು ಹೋಗೋಕ್ಕೆ ಕವಲೆ ಕಟ್ಟಿರೋದು. ನಮ್ಮ ಜನಗಳು ಏನಕ್ಕೆ ಯೂಸ್ ಮಾಡ್ಕೋತಾವ್ರೆ ಅಂತ ನೋಡ್ಕೊಳ್ಳಿ. ಬಾಟ್ಲೆಲ್ಲ ಹೊಡೆದಾಕಿ. ನಮ್ಮ ದೇಶದ ಪ್ರಜೆಗಳೇ ಅಲ್ಲ, ಸತ್ತ ಪ್ರಜೆಗಳು ಅಂದ್ಕೊಳ್ಳಿ. ವಾಟ್ ಎ ಬ್ಯೂಟಿಫುಲ್. ಹಾಂ ಸಕ್ಕತ್ತಾಗೈತಕ್ಕಲ್ಲ. ಕೆಳಗಡೆ ಬಂದಿದ್ರೆ ಅಲ್ಲೆಲ್ಲ ನೋಡ್ಬೋದು. ಕೆಳಗಡೆ ಏನು ಬಾ ಅಲ್ಲಿಗೆ ಹೋಗೋಣ. ಕೆಳಗಡೆ ಏನಾಯ್ತಲ್ಲ, ಬೈಕ್ ತರೋದಾಗಿದ್ರೆ ಇಲ್ಲ. ಅಲ್ಲ ಕೆಳಗಡೆ ಎಲ್ಲ ಇರೋದು, ಇಲ್ಲಿ ಮೇಲೆ ಇರೋದು. ಕೆಳಗಡೆ ಹೋಗ್ಬಿಟ್ಟು ಏನು ನೋಡಿ, ಅಲ್ಲಿ ಮೀನು ಏನೋ ಹಿಡಿತಾವ್ರೆ ಕಣದು ಕೆಳಗಡೆ. ಅದೇನೋ ತಿರುಗಾಡ್ತಾವ್ರಲ್ಲ ಅಲ್ಲಿ ನೀರ ಹತ್ರ. ಲವರ್ಸ್ಗಳು ಕಣ, ಲವರ್ಸ್ಗಳು ಮೀನು ಹಿಡಿಯಕ್ಕೆ ಹೋಗ್ತಾರ. ಲವರ್ಸ್ಗಳು ಯಾಕೆ ಮೀನು ಹಿಡಿಯಕ್ಕೆ ಹೋಗ್ತಾರೆ? ಅಯ್ಯೋ ದಯವಿಟ್ಟು ಲವರ್ಸ್ಗಳು ಏನು ಹೇಳಬೇಕು ಅನ್ನೋದು ನಾನು ನಿಮಗೆ ಗೊತ್ತಾಯ್ತಾ ಇಲ್ಲ. ಏನು ಹೇಳಿದ್ರು ಕಾಂಟ್ರವರ್ಸಿ ಆಗೋಯ್ತದೆ ಲವರ್ಸ್ಗಳ ಬಗ್ಗೆ. ಪ್ರೇಮಿಗಳು ಸತ್ತ ಏನು ಹೇಳ್ತಾ ಇದ್ದಿಲ್ಲ ಅವು. ಅಂತಿದ್ರಲ್ಲ, ಇಲ್ಲಿವರೆಗೆ ಬಂದೆ. ಇವಾಗ ಹೋಗ್ತಾ ನೋಡಿ ನೀರು ಕೆಳಗಡೆ ನೀರು ಸಿಗ್ತಾ ಇದೆಯಲ್ಲ, ಏನೋ ಒಂಥರ ಪುಕ್ ಅಂತೈತೆ. ಅಯ್ಯಪ್ಪ ನಾನು ಹಿಂಗೆ ಓಡ್ಬಿಡ್ತೀನಿ ರಿಟರ್ನ್. ಅದು ಮೀನು ಹಿಡಿತಾರಂಗಾರೆ ಕೆಲವೊಂದು ಮೀನು ಇರಂಗೈತೆ. ಯಾವ ಮೀನು ಹಿಡಿತಾವಣ ಹೆಣ್ಣು?
ಅಲ್ಲಿಲ್ವಾ ಯಾರಕಣ ಒಬ್ಬರು ನೋಡಿ ಸ್ನೇಹಿತರೆ, ನಿಜ ಏನು ಹೇಳಿ ನನಗಂತೂ ಸಖತ್ತಾಗಿ ಇಷ್ಟ ಆಯಿತು, ಖುಷಿ ಆಯಿತು. ಇಲ್ಲಿ ರೋಡ್ನೇ ನೋಡ್ಬೇಕಿದ, ನೀರು ನೋಡಿದ್ರೆ ಸ್ವಲ್ಪ ಕೆಳಗಡೆಗೆ ನೋಡು. ಇಲ್ಲಿ ಯಾವುದೇ ಒಂದು ಇದಿಲ್ಲ, ಏನು ಬೋರ್ಡ್ ಇಲ್ಲ, ನಿಷೇಧಾಜ್ಞೆ ಇಲ್ಲ, ಹಂಗಾಗಿ ಬಂದಿದ್ದೀವಿ. ಆ ಥರ ಏನಾದರೂ ಇತ್ತು ಅಂತಂದರೆ ದಯವಿಟ್ಟು ಸಾರಿ ಕ್ಷಮಿಸ್ಬಿಡಿ. ಮತ್ತು ನೋಡಿದ್ವಿ ಇನ್ಸ್ಟಾಗ್ರಾಮಲ್ಲಿ ಇದೆಲ್ಲ ಹತ್ತಿ ತಿರುಗಾಡೋದು ಬರೋದು ಎಲ್ಲನೂ. ಅಲ್ಲಿ ಈಜು ಹೊಡಿತವ್ರು ನೋಡಿ, ಅಲ್ಲಿ ಈಜು ಹೊಡಿತವ್ರು ನೋಡಿ. ಓ ಇದು ನೀರು ಈ ಕಡೆ ಒಂದು ಭಾಗ, ಈ ಕಡೆ ಒಂದು ಭಾಗ. ಇದು ಇದು ರೋಡು ಒಳ್ಳೆ ಮರವಂತೆ ಬೀಚ್ ನೋಡ್ದಾಗ ಐತಪ್ಪ. ಈ ಕಡೆ ಎಡ್ಜೆಲ್ಲ ನೋಡ್ತಾ ಇದ್ರೆ ಸ್ನೇಹಿತರೆ ನೋಡಿ, ಇಲ್ಲಿವರೆಗೆ ಬಂದಿದ್ದೀವಿ. ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಅರ್ಧಕ್ಕೆ ಬಂದಿದ್ದೀವಿ ಅಂತ ಅಂದ್ಕೊಳ್ಳಿ. ಅರ್ಧಕ್ಕೆ ಬಂದಿಲ್ಲ, ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಇದೆ. ಆದರೆ ನೋಡಿ ಈ ಕಡೆ ತುದಿಯಲ್ಲಿ ನೋಡಿ ಎಂಡ್ ಎಲ್ಲಿದೆ ಅಂತಲೇ ಕಾಣಿಸ್ತಾ ಇಲ್ಲ, ಅಷ್ಟು ಲಾಂಗ್ ಕಾಣಿಸ್ತಾ ಇದೆ. ಬಟ್ ಎಂಡಲ್ಲಿ ಯಾರೋ ಜನ ಕೂತಿದ್ದಾರೆ ಅಂತ ಕಾಣಿಸ್ತಾ ಇದ್ದಾರೆ. ಎಂಡಲ್ಲಿ ಜನ ಇದ್ದಾರೆ ಆ ಕಡೆ ಸೈಡಲ್ಲಿ. ಆದರೆ ವ್ಯೂ ಮಾತ್ರ ಸಕ್ಕತ್ತಾಗೈತೆ ಸ್ನೇಹಿತರೆ. ವ್ಯೂ ಹಿಂಗೆ ಹೋದರೆ ಬೈಕಲ್ಲಿ ಆ ಕಡೆಯಿಂದನೂ ಬರ್ಬೋದು, ಇಲ್ಲಾಂದರೆ ಇಲ್ಲಿ ನಡ್ಕೊಂಡು ಹೋದ್ರೂ ಹೋಗ್ಬೋದು. ಇಲ್ಲಿ ರೋಡಿದೆ. ನೀರು ಈ ಕಡೆಗೆ ಸ್ವಲ್ಪ, ಈ ಕಡೆಗೆ ಸ್ವಲ್ಪ ಡಿವೈಡ್ ಆಗಿದೆ. ಆಕ್ವಾಡೆಕ್ ಹಾಸನ್ ಅಂದರೆ ಇದು ಆ ಕಡೆಯಿಂದ ಈ ಕಡೆಗೆ ನೀರು ಹೋಗೋಕ್ಕೆ ಮಾಡಿರ್ತಕ್ಕಂಥ ಒಂದು ಕಾಲುವೆ, ಸೇತುವೆ. ಆ ಕಡೆಯಿಂದ ಈ ಕಡೆಗೆ ಹೋಗುತ್ತೋ, ಈ ಕಡೆಯಿಂದ ಆ ಕಡೆಗೆ ಹೋಗುತ್ತೋ ಗೊತ್ತಿಲ್ಲ. ರೋಡ್ ಸೇತುವೆ, ಅದಕ್ಕೆ ಎಷ್ಟು ಮಣ್ಣು ಸುರಿದಿರಬೇಕು. ಸೇತುವೆ ಅಂದರೆ ಇದೆಯಾ? ನೋಡ್ಕೊಂಬಿಡಿ ಸ್ನೇಹಿತರೆ, ಆಕ್ವಾಡೆಕ್ ಹಾಸನ್ ಕಂಪ್ಲೀಟ್ 360 ವ್ಯೂ ತೋರಿಸ್ತಾ ಇದ್ದೀನಿ. ಓಕೆನಾ? ಈ ಥರ ಇದೆ. ಮೇಲಿನ ವ್ಯೂ ತುಂಬ ಅದ್ಭುತವಾಗಿತ್ತು. ನೋಡ್ಕೊಂಡು ಹೋಗ್ತಾ ಇದ್ದೀವಿ ವಾಪಸ್ಸು. ಕೆಳಗಡೆ ಒಂದು ವಾಕ್ ಹೋಗಿ ಯಾವ ಥರ ಇದೆ ನೋಡಿಕೊಂಡು ವಾಕೇನಿಲ್ಲ, ಬೈಕಲ್ಲಿ ಹೋಗೋದೇ. ಅದೇ ಬೈಕಲ್ಲೇ ಕೆಳಗಡೆ ಹೋಗ್ಬೋದು. ಬೈಕಲ್ಲಿ ಒಂದು ರೌಂಡ್ ಸೆಂಟ್ರ್ವರೆಗೆ ಹೋಗ್ಬಿಟ್ಟು ಆ ಕಡೆ ಹಂಗೆ ಹೋಗೋದೇ. ಅಲ್ಲಿ ಯಾವ ಥರ ಇದೆ ವ್ಯೂ ಅಂತ. ಇಲ್ಲಿ ನೀರು ಬಂದಾಗ ಬರಬೇಕು. ಅದೇ ನೀರು ಬಂದಾಗ ಬಂದರೆ ತುಂಬ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಚೆನ್ನಾಗಿರುತ್ತೆ. ಹೌದು. ಕಾಲುವೆ ಇಲ್ಲ ಅಂದ್ರೂ ಒಂದು 5 ಅಡಿ ಇಲ್ವಾ? ಇದು 5 ಅಡಿ ಅಗಲ, ಒಂದು 4 ಅಡಿ ಐತೆ ನೋಡಿ ಸ್ನೇಹಿತರೆ. ಇವಾಗ ಕೆಳಗಡೆ ಬಂದಿದ್ದೀವಿ. ಇದೇ ರೋಡು. ಇದು ಹೊಸದಾಗಿ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ, ಅಥವಾ ಇರೋ ದಾರಿಗೇ ಸ್ವಲ್ಪ ಮಣ್ಣು ಗಿಣ್ಣು ಹಾಕಿ ಎತ್ತರ ಮಾಡಿರ್ಬೋದು. ಈ ಕಡೆಗೆ ಒಂದಿಷ್ಟು ನೀರಿದೆ, ಅದು ಕೆರೆ ಏರಿಯಾದು ನೋಡಿ. ಅಲ್ಲೊಂದು ಕೋಡಿ ಇದೆ, ಡ್ಯಾಮು. ಓಕೆನಾ? ಈ ಕಡೆ ಒಂದಿಷ್ಟು ನೀರಿದೆ. ಇದು ನಾವು ಮೇಲೆ ಹೋಗಿದ್ವಲ್ಲ, ಇದೇನೆ. ಈ ಥರ ಇದೆ ನೋಡಿ. ಈ ಥರ ಇದೆ. ಇವಾಗ ಇಲ್ಲಿ ಯಾವುದೋ ರೈಲ್ವೆ ಟ್ರ್ಯಾಕ್ ಆಯ್ತಲ್ಲ, ಅಲ್ಲಿ ರೈಲ್ವೆ ಟ್ರ್ಯಾಕು ಹೋಗುತ್ತಾ ಇದು. ಇಲ್ಲೇ ದಾರಿ ಐತೆ, ಹೋಗೈತಲ್ಲ ಅಲ್ಲಿ ದಾರಿ. ಮತ್ತು ಹೋಗುತ್ತೆ ಅಂದೆ ಈ ಕಡೆನೇ ಹೋಗ್ಬೋದು. ಬಾ ಹೋಗೋಣ. ಫೋಟೋಶೂಟ್ಗೆ ಗಾಡಿ ನಿಲ್ಸಿದ್ದೀನಿ ನೋಡಿ. ಆಯಿತು ಸ್ನೇಹಿತರೆ, ಫೋಟೋಶೂಟು ಎಲ್ಲ ಮುಗೀತು. ಇವಾಗ ಹೋಗ್ತಾಯಿದ್ದೀವಿ ನೆಕ್ಸ್ಟು ಡೆಸ್ಟಿನೇಷನ್ನು. ಮ್ಯಾಪ್ ಹಾಕ್ಕೊಂಡಿದ್ಯಾ? ಹಿಂಗೆ ಹೋಯ್ತದ? ಗ್ಯಾರಂಟಿ ಹಿಂಗೆ ಹೋಯ್ತದ? ಮೊಬೈಲ್ ಬೇರೆ ಸ್ವಿಚ್ ಆಫೇ ಆಗೋಯ್ತು.
ಇದೊಂಥರ ಡಿಫ್ರೆಂಟ್ ಅನುಭವ ಅಂತ ಹೇಳ್ಬೋದು. ಏನಪ್ಪ ಅಂತಂದರೆ ಮೇಲ್ಗಡೆ ಸಖತ್ತಾಗಿ ಅನ್ನಿಸ್ತು, ಕೆಳಗಡೆ ನಿಮಗೆ ಏನು ಅಂಥದ್ದೇನು ಅನಿಸಲ್ಲ. ಯಾಕೆಂದರೆ ಮೇಲ್ಗಡೆಯಿಂದ ಆದರೆ ನಿಮಗೆ ಹೈಟ್ ವ್ಯೂ ಸಿಗುತ್ತೆ. ಓಕೆನಾ, ಡ್ರೋನ್ ಶಾಟ್ ನೋಡ್ದಂಗೆ ನೋಡ್ಬೋದು ಮೇಲ್ಗಡೆ. ಕೆಳಗಡೆಯಿಂದ ಆದರೆ ಇದೊಂದು ರೋಡ್ ನೋಡ್ಕೊಬೋದು ಕರೆಕ್ಟಾಗಿ. ಬ್ರಿಡ್ಜು ಕೂಡ ಮೇಲ್ಗಡೆ ಈ ಥರ ಬರೀ ಪಿಲ್ಲರ್ಗಳು ಕಾಣಿಸುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನು ವಾಟ್ರು ಮೇಲ್ಗಡೆಯಿಂದನೇ ಸೂಪರಾಗಿ ಕಾಣಿಸುತ್ತೆ ವಾಟ್ರು. ಹೋಗಲ್ವಂತೆ ಕೆಲವು ಕಲ್ಲೆಲ್ಲ ಮಾಡ್ತಾರೆ ನೋಡೋಣ ಅಲ್ಲಿ ಟ್ರ್ಯಾಕ್ ಮೇಲೆ. ಹತ್ತಲ್ಲ ಹತ್ತಿಸ್ಕೊಂಡು ಹೋಗೋಕ್ಕೆ ಕಲ್ಲು ಮಾಡ್ತಿರೋದು. ಹತ್ತಲ್ಲ ಕಂಬಿಡು ನೋಡ್ಕೊಂಡು ಬನ್ನಿ ಇಷ್ಟೂರ. ಹತ್ತು ಆ ಥರ 5 ಕಿಲೋಮೀಟ್ರು ಹಿಂಗೆ ಹೋಗಮ್ಮ ಹಿಂಗೆ. ಅಲ್ಲ 5 ಕಿಲೋಮೀಟ್ರ್ ಬಸ್ಸು. ಆದ್ರೆ ಆಯ್ತದ ಬಾ, ಪರವಾಗಿಲ್ಲ, ಅಲ್ಲಿ ಹೋಗಲ್ಲ. 1 ನಿಮಿಷ ನಡಿಯಪ್ಪ ನೋಡು. ಇದೇನು ಮಾಡೋರು ಗೊತ್ತಾ ನೋಡಿ, ಇದು ವರ್ಕು ಇಲ್ಲಿಗೆ ಸ್ಟಾಪ್ ಆಗೈತೆ. ಮೋಸ್ಟ್ಲಿ ಇಲ್ಲಿಂದ ಕಂಟಿನ್ಯೂ ಮಾಡ್ತಾಯಿದ್ದಾರೆ ಅಂತ ಅನ್ಕೊತೀನಿ. ಹೌದೌದು, ಇದೆಲ್ಲೋ ಇಲ್ಲಿಂದ ಸೀದಾ ಹೋಗ್ತಾಯಿದೆ ಮುಂದಕ್ಕೆ. ಇದು ಈ ಕಡೆ ಡೆಡ್ ಎಂಡ್ ರೋಡು, ರೈಲ್ವೆ ಟ್ರ್ಯಾಕ್ ಇದೆ. ಹಂಗಾಗಿ ಇವಾಗ ಇವರು ಹೋಗಲ್ಲ ಆ ಕಡೆ ಅಂತ ಹೇಳ್ತಾಯಿದ್ದಾರೆ. ಹಿಂಗೆ ಹೋಗ್ಬಿಟ್ಟು ಹಂಗೆ ಬಂದ್ಬಿಡೋಣ. ಅಲ್ಲಿ ಬರುತ್ತಾ, ಅಲ್ಲಿ ಹಿಂಗೆ ಹೋಯ್ತದ. ಅಲ್ಲೆಲ್ಲ ಹೋಯ್ತದಂತಕಲ್ಲ ಅವ್ರು ಹೇಳ್ತವ್ರೆ. ಅಲ್ಲಿ ಹೋಗ್ಬಿಟ್ಟು ಹಂಗೆ ಹೋಯ್ತದಂತೆ. ಎಲ್ಲೋ ದಾರಿ ಹೇಳಿದ್ರು ಅವರು, ಹೋಗ್ತಾಯಿದ್ವಿ. ಬಟ್ ಎಲ್ಲ ಇಲ್ಲಿಲ್ಲೇ ಅಲ್ವಾ ಅಂಥೇಳಿ ಹೋಗ್ತಾಯಿದ್ವಿ ಅಷ್ಟೇ. ರೋಡಲ್ಲೇ ಹೋಗ್ಬೋದಿತ್ತು, ರೋಡಲ್ಲಿ ಸ್ವಲ್ಪ ಲಾಂಗ್ ತೋರಿಸ್ತಾಯಿದೆ. ಇಲ್ಲೆಲ್ಲ ಶಾರ್ಟ್ ಕಟ್ ಐತಂತೆ, ಇಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋಗಿ ಅಂತ ಅಂದರು. ಇಲ್ಲೇ ಹೋಗೋಣ, ಹೋಗ್ಬೋದು. ಇಲ್ಲಿ ರೋಡ್ ಇಲ್ಲ, ಎಲ್ಲಂದ್ರೆ ಅಲ್ಲೇ ಹೋಗ್ತಾಯಿದ್ವಿ. ಇದರ ಒಂದು ಎಕ್ಸ್ಪೀರಿಯೆನ್ಸ್ ಹೇಳ್ಬೇಕಂತಂದರೆ ಮೇಲ್ಗಡೆ ಚೆನ್ನಾಗಿದೆ. ಹಾಕ್ಕೊಡೋಕ್ಕೆ ಏನಿದೆ ಅದ್ರ ಮೇಲೆ ಹೋದರೆ ಒಳ್ಳೆ ವ್ಯೂ ಸಖತ್ತಾಗಿ ಸಿಗುತ್ತೆ ನಿಮಗೆ. ಒಳ್ಳೆ ಡ್ರೋನ್ ಶಾಟ್ ವ್ಯೂ ಬಂದಂಗೆ ಬರುತ್ತೆ. ಅದು ಬಿಟ್ಟರೆ ಕೆಳಗಡೆ ಚೆನ್ನಾಗಿದೆ, ನೀರೆಲ್ಲ ಹತ್ತಿರದಲ್ಲಿ ನೀರು ನೋಡ್ಬೋದು. ಬಟ್ ಇಳಿಯೋಕ್ಕಾಗಲ್ಲ, ಪಾಚಿ ಜಾಸ್ತಿ ಇದೆ, ಜಾರುತ್ತೆ. ಫೋಟೋಶೂಟ್ ಏನಾದರೂ ಮಾಡ್ತೀನಿ ಅಂದರೆ ಮಾಡ್ಕೊಬೋದು. ಅಷ್ಟೇ ನಾವು ಮಾಡಿದ್ದನು. ಇವಾಗ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ ಸ್ನೇಹಿತರೆ. ನೆಕ್ಸ್ಟು ಶೆಟ್ಟಿಹಳ್ಳಿ ಚರ್ಚ್ ಇದೆಯಲ್ಲ, ಚರ್ಚ್ ಹತ್ರ ಹೋಗೋಣ ಅಂತ ಹೋಗ್ತಾಯಿದ್ವಿ. ನೋಡೋಣ ಬನ್ನಿ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ, ತುಂಬ ಲಾಂಗ್ ಆಗೋಯ್ತು. ಮೇಲ್ಗಡೆ ಕೆಳಗಡೆ ಎಲ್ಲ ಫುಲ್ ಹಂಗೆ ರಾ ವಿಡಿಯೋನೇ ಬಿಡ್ತೀನಿ, ಲಾಂಗ್ ಆಗುತ್ತೆ ಆದಷ್ಟು. ಅದಕ್ಕೆ ಎಂಡ್ ಮಾಡೋಣ ಇಲ್ಲೇ. ನೆಕ್ಸ್ಟು ಶೆಟ್ಟಿಹಳ್ಳಿ ಚರ್ಚು ಮುಂದಿನ ಎಪಿಸೋಡಲ್ಲಿ ಬರುತ್ತೆ. ಸೊ ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ, ವೆಯ್ಟ್ ಮಾಡ್ತಾಯಿರಿ.